ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಶ್ಚಿಮ ಏಷ್ಯಾ ಸಂಘರ್ಷ ಉಲ್ಬಣ ಮುಂದುವರೆದ ಇಸ್ರೇಲ್ ಇರಾನ್ ಪರಸ್ಪರ ದಾಳಿ. ಕೊಲ್ಲಿ ರಾಷ್ಟ್ರಗಳ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಭಾರತದಿಂದ ನಿಯಂತ್ರಣ ಕೊಠಡಿ ಹಾಗೂ ತುರ್ತು ಸಹಾಯವಾಣಿ ಸ್ಥಾಪನೆ. ಭಾರತ ಫಿನ್ಲೆಂಡ್ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಗೆ ಉಭಯ ನಾಯಕರ ಆಸಕ್ತಿ. ಭೌಗೋಳಿಕ ಆರ್ಥಿಕತೆ ಕುರಿತಾದ ರೈಸಿನಾ ಸಂವಾದ 2026 ನಾಳೆ ದೆಹಲಿಯಲ್ಲಿ ಆರಂಭ. ಐಸಿಸಿ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ಸ್ ತಲುಪಲು ದಕ್ಷಿಣ ಆಫ್ರಿಕಾ ನ್ಯೂಜಿಲೆಂಡ್ ಹಣಾಹಣಿ. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾ ಸಂಘರ್ಷ ಉಲ್ಬಣಗೊಂಡಿದೆ. ಇಸ್ರೇಲ್ ಪಡೆಗಳು ಇರಾನಿನ ಆಳ್ವಿಕೆ ಇರುವ ಟೆಹರಾನಿನ ಆಂತರಿಕ ಭದ್ರತಾ ಸೇನಾ ಕೇಂದ್ರ ಹಾಗೂ ಬಸೀಜಿ ಮೇಲೆ ಸರಣಿ ದಾಳಿ ನಡೆಸಿವೆ. ಈ ಸೇನಾ ಕೇಂದ್ರಗಳು ಇರಾನಿನ ಸಂಪೂರ್ಣ ಆಡಳಿತ ನಿರ್ವಹಣೆಯ ಕೇಂದ್ರಗಳಾಗಿವೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಇಸ್ರೇಲ್ ಇರಾನಿನ ಕ್ಷಿಪಣಿ ಲಾಂಚರ್ ಹಾಗೂ ಇತರ ವ್ಯವಸ್ಥೆಗಳ ಮೇಲೆ ದಾಳಿ ಮಾಡಿದೆ. ವಾಯು ರಕ್ಷಣಾ ವ್ಯವಸ್ಥೆಯನ್ನು ಬಳಸುತ್ತಿದ್ದಂತಹ ಇರಾನಿನ ಸೈನಿಕರನ್ನು ನಿಷ್ಕ್ರಿಯಗೊಳಿಸಿರುವುದಾಗಿ ಇಸ್ರೇಲ್ ತಿಳಿಸಿದೆ. ಇರಾನ್ನಲ್ಲಿ ಫೆಬ್ರವರಿ 28ರಿಂದ ಇದುವರೆಗೆ 1097 ನಾಗರಿಕರು ಮೃತಪಟ್ಟಿರುವುದಾಗಿ ಅಮೆರಿಕದಲ್ಲಿ ಇರುವ ಮಾನವ ಹಕ್ಕು ಕಾರ್ಯಕರ್ತರ ಸುದ್ದಿ ಏಜೆನ್ಸಿ HRANA ತಿಳಿಸಿದೆ. ಇಸ್ರೇಲ್ ವಾಯುಪಡೆ ಬೈರುತ್ನಲ್ಲಿರುವ ಹೆಜ್ಬುಲ್ಲಾ ಮೂಲಸೌಕರ್ಯಗಳ ಮೇಲೆ ದಾಳಿ ಆರಂಭಿಸಿದೆ. ಇಸ್ರೇಲ್ನ ರಕ್ಷಣಾ ಸಚಿವ ಕಜ್ ಅವರು ಇರಾನಿನ ಮುಂದಿನ ನಾಯಕರಾಗಿ ಯಾರೇ ಆಯ್ಕೆಯಾದರೂ ಅವರನ್ನು ಗುರಿಯಾಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಮಧ್ಯೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಅಡ್ಮಿರಲ್ ಬ್ರಾಡ್ ಕೂಪರ್ ಅಮೆರಿಕ ದಾಳಿಯನ್ನು ನಿಲ್ಲಿಸುವುದಿಲ್ಲ ಹಾಗೂ ಇರಾನಿನ ತಿರುಗೇಟು ನೀಡುವ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ ಎಂದು ಹೇಳಿದ್ದಾರೆ. ಆಪರೇಷನ್ ಎಪಿಕ್ ಫ್ಯೂರಿ ಬಗ್ಗೆ ವಿವರ ನೀಡಿದ ಅಡ್ಮಿರಲ್ ಬ್ರಾಡ್ ಕೂಪರ್, ಅಮೆರಿಕ ಕಾರ್ಯಾಚರಣೆ ಆರಂಭಿಸಿದ 100 ತಾಸಿನ ಒಳಗೆ 2000ಕ್ಕೂ ಅಧಿಕ ಗುರಿಗಳ ಮೇಲೆ ಆಕ್ರಮಣ ನಡೆಸಿದೆ. ಇರಾನಿನ ವಾಯು ರಕ್ಷಣಾ ವ್ಯವಸ್ಥೆ ತೀವ್ರ ಹಾನಿಗೀಡಾಗಿದೆ. 100 ಬ್ಯಾಲಿಸ್ಟಿಕ್ ಕ್ಷಿಪಣಿ ಲಾಂಚರ್ ಹಾಗೂ ಡ್ರೋನ್ಗಳನ್ನು ನಾಶಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದ ತನ್ನ 4 ಸೈನಿಕರು ಕುವೈಟ್ನಲ್ಲಿ ಮೃತಪಟ್ಟಿದ್ದಾರೆ ಎಂದು ಅಮೆರಿಕದ ಯುದ್ಧ ಇಲಾಖೆ ತಿಳಿಸಿದೆ. ಮತ್ತೊಂದೆಡೆ ಯುನೈಟೆಡ್ ಕಿಂಗ್ಡಮ್ ಹಾಗೂ ಫ್ರಾನ್ಸ್ ಸೈಪ್ರಸ್ನಲ್ಲಿ ಯುದ್ಧ ನೌಕೆ ಹಾಗೂ ವಾಯು ರಕ್ಷಣಾ ಸೌಕರ್ಯಗಳನ್ನು ನಿಯೋಜಿಸಲು ಆರಂಭಿಸಿವೆ. ಬ್ರಿಟನ್ ಪ್ರಧಾನಿ ಕೇರ್ ಸ್ಟಾರ್ಮರ್ ಸೈಪ್ರಸ್ ಸಂರಕ್ಷಣೆಗೆ ಹಾಗೂ ಅಲ್ಲಿ ನೆಲೆಸಿರುವ ಬ್ರಿಟಿಷ್ ಸೈನಿಕ ಸಿಬ್ಬಂದಿಯ ಹಿತಾಸಕ್ತಿ ಕಾಪಾಡಲು ಬದ್ಧವಿರುವುದಾಗಿ ಹೇಳಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸಿನ ವಾಯು ನೌಕೆಗಳಿಗೆ ಮೆಡಿಟರೇನಿಯನ್ಗೆ ತೆರಳುವಂತೆ ಸೂಚಿಸಿದ್ದಾರೆ. ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ಸ್ ಕೋರ್ IGRC ಅಮೆರಿಕ ಹಾಗೂ ಇಸ್ರೇಲ್ ಗುರಿಯಾಗಿಸಿಕೊಂಡು ಪ್ರತಿದಾಳಿ ಆರಂಭಿಸಿದೆ ಎಂದು ಪ್ರೆಸ್ ಟಿವಿ ವರದಿ ಮಾಡಿದೆ. IRGC ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಪ್ರತ್ಯುತ್ತರವಾಗಿ 3 ಪ್ರಮುಖ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ. ಆಪರೇಷನ್ ಟ್ರೂ ಪ್ರಾಮಿಸ್ 4 ಕಾರ್ಯಾಚರಣೆ ಮೂಲಕ ಎರ್ಬಿಲ್ ಮತ್ತು ಕುವೈಟ್ನಲ್ಲಿರುವಂತಹ ಅಮೆರಿಕ ವಾಯುನೆಲೆಯತ್ತ ಅನೇಕ ಡ್ರೋನ್ಗಳ ಅಲೆಗಳನ್ನೇ ಹರಿಯಬಿಟ್ಟಿದೆ. ತಾನು ಕೈಗೊಂಡ ಪ್ರತಿಕ್ರಿಯಾತ್ಮಕ ದಾಳಿಯಿಂದ ಬಹ್ರೈನ್ನಲ್ಲಿರುವಂತಹ ಅಮೆರಿಕ ವಾಯುನೆಲೆಗೆ ಅಪಾರ ಪ್ರಮಾಣದ ಹಾನಿಯುಂಟಾಗಿದೆ ಎಂದು IRGC ಹೇಳಿಕೊಂಡಿದೆ. ಸಂಘರ್ಷದ ಮೊದಲ 2 ದಿನಗಳಲ್ಲಿ ವಿವಿಧ ನೆಲೆಗಳಲ್ಲಿ ಅಮೆರಿಕ ಸೇನೆಯ 680ಕ್ಕೂ ಹೆಚ್ಚು ಸೈನಿಕರು ಮೃತಪಟ್ಟಿದ್ದಾರೆ ಎಂದು ಇರಾನ್ ಹೇಳಿಕೊಂಡಿದೆ. ಅಮೆರಿಕ ನೆಲೆಗಳ ಮೇಲೆ ತಾನು ನಡೆಸುತ್ತಿರುವಂತಹ ಪ್ರತಿದಾಳಿ ಸ್ವರಕ್ಷಣೆಯ ಹಕ್ಕಾಗಿದೆ ಎಂದು ಇರಾನ್ ಪ್ರತಿಪಾದಿಸಿದೆ. ಇರಾನ್ ನ್ಯೂಕ್ಲಿಯರ್ ಬಾಂಬ್ ಅನ್ನು ನಿರ್ಮಿಸುತ್ತಿರುವಂತಹ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ ಎಂದು ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ IAEA ಮಹಾನಿರ್ದೇಶಕ ರಫೇಲ್ ಮಾರಿಯಾನೋ ಗ್ರೋಸಿ ಹೇಳಿದ್ದಾರೆ. ಇರಾನ್ ಬಳಿ ಅಗಾಧ ಪ್ರಮಾಣದಲ್ಲಿರುವಂತಹ ಶಸ್ತ್ರಾಸ್ತ್ರ ಮಟ್ಟದ ಯುರೇನಿಯಂ ಹಾಗೂ ಅವುಗಳ ಸಂಪೂರ್ಣ ಪರಿಶೀಲನೆಗೆ ನಿರಾಕರಿಸುತ್ತಿರುವುದು ಗಂಭೀರ ಕಳವಳಕ್ಕೆ ಕಾರಣವಾಗಿದೆ ಎಂದು ಗ್ರೋಸಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇರಾನಿನ ಅಣುಶಕ್ತಿ ಕಾರ್ಯಕ್ರಮ ಕುರಿತ ತಮ್ಮ ವರದಿಯನ್ನು ಪ್ರಸ್ತಾಪಿಸಿರುವ ರಫೇಲ್ ಮಾರಿಯಾನೋ ಗ್ರೋಸಿ, ಸಂರಕ್ಷಣೆಯ ಕುರಿತಾದ ಬಾಕಿ ಸಂದೇಹಗಳನ್ನು ಪರಿಹರಿಸುವಲ್ಲಿ ಇರಾನ್ ಸಹಾಯ ಮಾಡುವವರೆಗೂ ಇರಾನಿನ ಅಣುಶಕ್ತಿ ಕಾರ್ಯಕ್ರಮ ಶಾಂತಿ ಉದ್ದೇಶಗಳಿಂದ ಕೂಡಿದೆ ಎಂದು ಖಾತರಿಪಡಿಸಲು IAEA ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾದ ಗಲ್ಲೆ ದಕ್ಷಿಣ ಕರಾವಳಿಯಿಂದ ಸುಮಾರು 40 ನಾವಿಕ ಮೈಲು ದೂರದಲ್ಲಿರುವಂತಹ ಸಂಕಷ್ಟದಲ್ಲಿ ಸಿಲುಕಿದ್ದ ಇರಾನಿನ ಯುದ್ಧ ನೌಕೆಗೆ ನೆರವಾಗಲು ಶ್ರೀಲಂಕಾ ಮುಂದಾಗಿದೆ. ಶ್ರೀಲಂಕಾ ಇದಕ್ಕಾಗಿ ಹಡಗು ಮತ್ತು ವಾಯು ನೌಕೆಗಳನ್ನು ನಿಯೋಜಿಸಿದ್ದು, ಇರಾನ್ ಯುದ್ಧ ನೌಕೆಯ 30 ಸಿಬ್ಬಂದಿ ಸೇರಿದಂತೆ ಇದುವರೆಗೆ ಒಟ್ಟು 180 ನಾವಿಕರನ್ನು ರಕ್ಷಿಸಲಾಗಿದೆ ಎಂದು ಶ್ರೀಲಂಕಾದ ವಿದೇಶಾಂಗ ಖಾತೆ ರಾಜ್ಯ ಸಚಿವ ವಿಜಿತಾ ಹೇರತ್ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಮತ್ತು ಕೊಲ್ಲಿ ವಲಯದಲ್ಲಿ ಉಂಟಾಗಿರುವ ಪ್ರಸ್ತುತ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಭಾರತದ ವಿದೇಶಾಂಗ ವ್ಯವಹಾರ ಸಚಿವಾಲಯ ನಿಯಂತ್ರಣ ಕೊಠಡಿ ಸ್ಥಾಪಿಸಿದೆ. ದೂರವಾಣಿ ಸಂಖ್ಯೆ ಇಂತಿದೆ: 1800118797 011-2301-2113 011-2301-4104 ಮತ್ತು 011-2301
7905 ಈ ದೂರವಾಣಿ ಸಂಖ್ಯೆಗಳನ್ನು ಬೆಳಗ್ಗೆ 9 ರಿಂದ ಸಂಜೆ 9 ಗಂಟೆವರೆಗೆ ಸಂಪರ್ಕಿಸಬಹುದಾಗಿದೆ. ಇದಲ್ಲದೆ ಸಂಘರ್ಷ ಪೀಡಿತ ವಲಯಗಳಲ್ಲಿ ಸುರಕ್ಷತೆ ಮತ್ತು ತೆರವು ಸಾಧ್ಯತೆಗಳಿಗಾಗಿ ದಿನವಿಡೀ ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಕೂಡ ಸ್ಥಾಪಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಭಾರತ ಫಿನ್ಲ್ಯಾಂಡ್ ದ್ವಿಪಕ್ಷೀಯ ಸಂಬಂಧ ಬಲಪಡಿಸಿಕೊಳ್ಳುವ ಬಗ್ಗೆ ಉತ್ಸಾಹವನ್ನು ವ್ಯಕ್ತಪಡಿಸಿವೆ. ಭಾರತಕ್ಕೆ ಇಂದು ಬೆಳಗ್ಗೆ ಅಧಿಕೃತ ಪ್ರವಾಸಕ್ಕಾಗಿ ಆಗಮಿಸಿದ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ತಮ್ಮ ಭೇಟಿ ವಾಣಿಜ್ಯ ವಹಿವಾಟು ಸೇರಿದಂತೆ ಉಭಯ ದೇಶಗಳ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿನ್ಲ್ಯಾಂಡ್ ಅಧ್ಯಕ್ಷರನ್ನು ಸ್ವಾಗತಿಸಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಲೆಕ್ಸಾಂಡರ್ ಸ್ಟಬ್ ಅವರ ಭೇಟಿಯ ಬಗ್ಗೆ ಉಭಯ ದೇಶಗಳ ಸಂಬಂಧಗಳನ್ನು ಹೆಚ್ಚಿಸುವ ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ನಾಳೆ ಅವರೊಂದಿಗಿನ ಭೇಟಿಗಾಗಿ ಕಾತುರದಿಂದ ಕಾಯುತ್ತಿರುವುದಾಗಿ ಹಾಗೂ ರೈಸಿನಾ ಸಂವಾದ 2026 ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಟಬ್ ಅವರ ಪ್ರಧಾನ ಭಾಷಣಕ್ಕಾಗಿ ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಮಧ್ಯೆ ನವದೆಹಲಿಯಲ್ಲಿ ನಾಳೆ ಆರಂಭವಾಗಲಿರುವಂತಹ 11ನೇ ರೈಸಿನಾ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಭೂತಾನಿನ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ದೀನಾನಾಥ್ ದುಂಗೈಲ್ ಹಾಗೂ ಮಾಲ್ಟಾದ ಉಪಪ್ರಧಾನಿ ಹಾಗೂ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಇವಾನ್ ಬೋಕ್ ಭಾರತಕ್ಕೆ ಇಂದು ಆಗಮಿಸಿದರು. ಭಾರತ ಭೂತಾನ್ ನಡುವಿನ ಸಹಭಾಗಿತ್ವ ಪರಸ್ಪರ ನಂಬಿಕೆಗಳಿಂದ ರೂಪುಗೊಂಡಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಭಾರತ ಮಾಲ್ಟಾ ಸ್ನೇಹಪೂರಿತ ಹಾಗೂ ಹಾರ್ದಿಕ ಸಂಬಂಧಗಳನ್ನು ಹೊಂದಿವೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಭೌಗೋಳಿಕ ಆರ್ಥಿಕತೆ ಕುರಿತಾದಂತಹ ರೈಸಿನಾ ಸಂವಾದ 2026 ಕಾರ್ಯಕ್ರಮ ಇದೇ ಶನಿವಾರದವರೆಗೆ ನಡೆಯಲಿದೆ. ಭಾರತದ 3 ಪ್ರಮುಖ ವಿದೇಶಾಂಗ ಕಾರ್ಯಕ್ರಮಗಳಲ್ಲಿ ಮ್ಯಾನ್ಮಾರ್ ಆದ್ಯತೆಯ ಸ್ಥಾನ ಪಡೆದಿದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಸರ್ಸೋ ಬೈಕ್ಮನ್ ಸಾಹಿತ್ಯ ಕೇಂದ್ರ ಭವನದ ಉದ್ಘಾಟನಾ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಕೇಂದ್ರ ಉಭಯ ದೇಶಗಳ ನಿಕಟ ಸಂಬಂಧದ ಪ್ರತೀಕವಾಗಿದೆ ಎಂದು ಹೇಳಿದ್ದಾರೆ. ಈ ಕೇಂದ್ರ ಮ್ಯಾನ್ಮಾರ್ ಶಾಸ್ತ್ರೀಯ ಹಾಗೂ ಜಾನಪದ ಸಾಹಿತ್ಯದ ಸಂರಕ್ಷಣೆ ಮತ್ತು ಅಧ್ಯಯನಕ್ಕೆ ಬೆಂಬಲ ನೀಡಲಿದೆ ಎಂದು ಹೇಳಿದ್ದಾರೆ. ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ನಡೆಯಲಿರುವಂತಹ ದ್ವೈವಾರ್ಷಿಕ ಚುನಾವಣೆಗಾಗಿ ಭಾರತೀಯ ಜನತಾ ಪಾರ್ಟಿ 4 ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದೆ. ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ಡೆ, ಮಯಾ ಚಿಂತಮಾನ್, ಐನಾಥ್ ಮತ್ತು ರಾಮರಾವ್ ವಾಡ್ಕುಟೆ ಬಿಜೆಪಿ ಅಭ್ಯರ್ಥಿಗಳಾಗಿದ್ದಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಅಶ್ಮೋಲಿನ್ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಭಾರತದ ಸಂತ ತಿರುಮಾಮಂ ಕೈ ಆಳ್ವಾರ್ ಅವರ 16ನೇ ಶತಮಾನದ ಕಂಚಿನ ಪ್ರತಿಮೆಯನ್ನು ವಾಪಸ್ ಮಾಡಿದೆ. 1962ರಲ್ಲಿ ಸೋತೆಬೆನಲ್ಲಿ ನಡೆದಂಥ ಹರಾಜಿನಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಂಗ್ರಹಾಲಯ ಈ ಪ್ರತಿಮೆಯನ್ನು ಪಡೆದುಕೊಂಡಿತ್ತು. ಇದೀಗ ಈ ಪ್ರತಿಮೆಯನ್ನು ಅದರ ಮೂಲಸ್ಥಳವಾದ ತಮಿಳುನಾಡಿನ ತಡಿಕೊಂಬುವಿನ ಶ್ರೀ ಸೌಂದರರಾಜ ಪೆರುಮಾಳ್ ದೇಗುಲಕ್ಕೆ ತರಲಾಗುತ್ತಿದೆ. ಅಮೆರಿಕದ ಇಂಡಿಯಾ ಹೌಸ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಪ್ರತಿಮೆಯನ್ನು ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವಂತಹ ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಕ್ರಿಕೆಟ್ನ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟಾಸ್ ಗೆದ್ದಿರುವಂತಹ ನ್ಯೂಜಿಲೆಂಡ್ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿಯ ಪ್ರಕಾರ ದಕ್ಷಿಣ ಆಫ್ರಿಕಾ ತಂಡ 5.1 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 46 ರನ್ ಗಳಿಸಿ ಆಟ ಆಡುತ್ತಲಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ರೂಪಾಯಿ ಮೌಲ್ಯ ಅಮೆರಿಕನ್ ಡಾಲರ್ ಎದುರು 67 ಪೈಸೆಯಷ್ಟು ಕುಸಿದು $92.14 ಮುಕ್ತಾಯಗೊಂಡಿದೆ. ದಿನದ ವಹಿವಾಟು ಕುರಿತಾದಂತಹ ಡಾಲರ್ ಸೂಚ್ಯಂಕ 98.74ರಷ್ಟಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾ ಸಂಘರ್ಷ ಉಲ್ಬಣ, ಮುಂದುವರೆದ ಇಸ್ರೇಲ್ ಇರಾನ್ ಪರಸ್ಪರ ದಾಳಿ. ಕೊಲ್ಲಿ ರಾಷ್ಟ್ರಗಳ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಭಾರತದಿಂದ ನಿಯಂತ್ರಣ ಕೊಠಡಿ ಹಾಗೂ ತುರ್ತು ಸಹಾಯವಾಣಿ ಸ್ಥಾಪನೆ. ಭಾರತ ಫಿನ್ಲ್ಯಾಂಡ್ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಗೆ ಉಭಯ ನಾಯಕರ ಆಸಕ್ತಿ. ಭೌಗೋಳಿಕ ಆರ್ಥಿಕತೆ ಕುರಿತಾದ ರೈಸಿನಾ ಸಂವಾದ 2026 ನಾಳೆ ದೆಹಲಿಯಲ್ಲಿ ಆರಂಭ. ಐಸಿಸಿ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ಸ್ ತಲುಪಲು ದಕ್ಷಿಣ ಆಫ್ರಿಕಾ ನ್ಯೂಜಿಲೆಂಡ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05